ಇಬ್ಬರು ಫ್ರೆಂಡ್ಸ್ ರವಿ ಮತ್ತು ಅರುಣ್. ಒಂದೇ ಶಾಲೆ, ಒಂದೇ ಕಾಲೇಜು, ಒಂದೇ ಕೆಲಸ. ಆದರೆ 10 ವರ್ಷಗಳ ನಂತರ ಒಬ್ಬನತ್ರ ಮನೆ ಇದೆ, ಒಂದು ಸೈಡ್ ಬಿಸ್ನೆಸ್ ಕೂಡ ನಡೆಸ್ತಾನೆ, ಫಾರಿನ್ ಟ್ರಿಪ್ ಹೋಗ್ತಾನೆ. ಇನ್ನೊಬ್ಬ 9 to 5 ಜಾಬಲ್ಲೇ ಇದ್ದು ಸ್ಯಾಲ್ರಿ ಟು EMI ಜೀವನ ನಡೆಸ್ತಾ ಇದ್ದಾನೆ. ಇವರಿಬ್ಬರ ಲೈಫಲ್ಲಿ ಏನು ಚೇಂಜ್ ಆಯಿತು? ಲಕ್ ಅಲ್ಲ, ಟ್ಯಾಲೆಂಟ್ ಅಲ್ಲ, ಮತ್ತೇನು? ಮೈಂಡ್ಸೆಟ್ ಚೇಂಜ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ಶ್ರೀಮಂತರ ಮೈಂಡ್ಸೆಟ್ ಹೇಗಿರುತ್ತೆ ವರ್ಸಸ್ ಬಡವರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸ್ಯಾಲ್ರಿ, ಐಫೋನ್ ಇಲ್ಲ ಇನ್ವೆಸ್ಟ್ಮೆಂಟ್? ರವಿ ಮತ್ತು ಅರುಣ್ ಇಬ್ಬರಿಗೂ ತಮ್ಮ ಫಸ್ಟ್ ಸ್ಯಾಲ್ರಿ ಸಿಗುತ್ತೆ, 25,000. ರವಿ ಹೇಳ್ತಾನೆ, ಬ್ರೋ ಹೊಸ ಐಫೋನ್ EMIಯಲ್ಲಿ ತಗೋತೀನಿ, ಇಟ್ಸ್ ಮೈ ಡ್ರೀಮ್. ಅರುಣ್ ಹೇಳ್ತಾನೆ, ಓಕೆ ನೈಸ್, ನಾನು 5,000 ರೂಪಾಯಿ SIP ಮಾಡ್ತೀನಿ, 3,000 ರೂಪಾಯಿ ಒಂದು ಫ್ರೀಲ್ಯಾನ್ಸ್ ಕೋರ್ಸ್ಗೆ. 3 ವರ್ಷಗಳ ನಂತರ ರವಿ ಇನ್ನು ಹೊಸ ಫೋನ್ಗಳ EMI ಕಟ್ಟಿ ತಲೆ ಕೆಡಿಸ್ಕೊಂಡಿದ್ದಾನೆ. ಅರುಣ್ ಫ್ರೀಲ್ಯಾನ್ಸಿಂಗ್ ಕೆಲಸದಿಂದ ತಿಂಗಳಿಗೆ 10,000 ರೂಪಾಯಿ ಸೈಡ್ ಇನ್ಕಮ್ ಮಾಡ್ತಿದ್ದಾನೆ. SIPನಲ್ಲಿ 1.5 ಲಕ್ಷದವರೆಗೆ ಇನ್ವೆಸ್ಟ್ ಮಾಡಿದ್ದಾನೆ. ಇದರಿಂದ ನಾವು ಏನು ಕಲಿಬೋದು ಅಂದರೆ, ಶ್ರೀಮಂತರು ಫ್ಯೂಚರ್ ಗ್ರೋತ್ಗಾಗಿ ಇನ್ವೆಸ್ಟ್ ಮಾಡ್ತಾರೆ, ಬಡವರು ಬರೀ ಶೋ ಆಫ್ ಮಾಡ್ತಾರೆ. ಸೈಡ್ ಇನ್ಕಮ್ ವರ್ಸಸ್ ಸೈಡ್ ಎಫೆಕ್ಟ್ಸ್. ರವಿ ಪ್ರತಿದಿನ ಸಂಜೆ ವೆಬ್ ಸೀರೀಸ್ ನೋಡ್ತಾ ಗೇಮಿಂಗಲ್ಲೇ ಟೈಮ್ ಪಾಸ್ ಮಾಡ್ತಾನೆ. ಅರುಣ್ ಪ್ರತಿದಿನ 1 ಗಂಟೆ ಸ್ಟಾಕ್ಸ್ ಬಗ್ಗೆ ಕಲಿತಾನೆ ಮತ್ತು ಫ್ರೀಲ್ಯಾನ್ಸಿಂಗ್ ಮಾಡ್ತಾನೆ. 6 ತಿಂಗಳ ನಂತರ ರವಿಗೆ ಇನ್ನೂ ಒಂದೇ ಇನ್ಕಮ್ ಸ್ಟ್ರೀಮ್, ಅರುಣ್ಗೆ 8,000 ಪ್ರತಿ ತಿಂಗಳು ಎಕ್ಸ್ಟ್ರಾ ಸೈಡ್ ಇನ್ಕಮ್. ಇದರಿಂದ ನಾವೇನು ಕಲಿಬೋದು ಅಂದರೆ, ಶ್ರೀಮಂತರ ಮೈಂಡ್ಸೆಟ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಹೇಗೆ ಜನ್ರೇಟ್ ಮಾಡೋದು ಎಂದು ಯೋಚನೆ ಮಾಡುತ್ತೆ. ಅದೇ ಬಡವರ ಮೈಂಡ್ಸೆಟ್ ಹೇಳುತ್ತೆ, ಕೆಲಸ ಮಾಡಿ ನನಗೆ ತುಂಬ ಟಯರ್ಡ್ ಆಗಿದೆ, ನನ್ನ ಹತ್ರ ಟೈಮೇ ಇಲ್ಲ. ರಿಸೆಷನ್ ರಿಯಾಕ್ಷನ್. ಹೀಗೆ ರವಿ ಮತ್ತು ಅರುಣ್ ತಮ್ಮ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಆವಾಗ 2020ಯ ಪ್ಯಾಂಡಮಿಕ್ ಬರುತ್ತೆ. ರವಿ ಪ್ಯಾನಿಕ್ ಆಗಿ SIP ನಿಲ್ಲಿಸ್ತಾನೆ, LIC ಕ್ಯಾನ್ಸಲ್ ಮಾಡ್ತಾನೆ, PF ವಿಡ್ರಾ ಮಾಡ್ತಾನೆ. ಅರುಣ್ ಇದೇ ಇನ್ವೆಸ್ಟ್ ಮಾಡೋಕ್ಕೆ ಕರೆಕ್ಟ್ ಟೈಮ್ ಅಂತ ಯೋಚಿಸಿ SIP ಇನ್ಕ್ರೀಸ್ ಮಾಡ್ತಾನೆ. ಸೊ 2 ವರ್ಷಗಳ ನಂತರ ರವಿಗೆ ಫೈನಾನ್ಷಿಯಲಿ ಏನೂ ಗ್ರೋತ್ ಆಗಿಲ್ಲ. ಮಾರ್ಕೆಟ್ ರಿಕವರ್ ಆದದ್ರಿಂದ ಅರುಣ್ನ ಪೋರ್ಟ್ಫೋಲಿಯೋ 40% ಇನ್ಕ್ರೀಸ್ ಆಗಿದೆ. ಇದರಿಂದ ನಾವೇನು ಕಲಿಬೋದು ಅಂದರೆ, ಶ್ರೀಮಂತರ ಮೈಂಡ್ಸೆಟ್ ಸಂಕಟದಲ್ಲಿ ಅವಕಾಶ ನೋಡುತ್ತೆ, ಬಡವರ ಮೈಂಡ್ಸೆಟ್ ಭಯದಿಂದ ನಿರ್ಧಾರ ತೆಗೆದುಕೊಳ್ಳುತ್ತೆ. ಫ್ರೆಂಡ್ ಸರ್ಕಲ್. ರವಿ ಫ್ರೆಂಡ್ಸ್ ಏನು ಹೇಳ್ತಾರೆ ಅಂದರೆ, ಈ ದೇಶದಲ್ಲಿ ಏನೂ ಆಗಲ್ಲ, ಬಿಸ್ನೆಸ್ ಮಾಡೋಕ್ಕೆ ಕೋಟಿಗಟ್ಟಲೆ ಬೇಕು, ಎಲ್ಲ ಶ್ರೀಮಂತರು ಭ್ರಷ್ಟರು. ಅದೇ ಅರುಣ್ನ ಫ್ರೆಂಡ್ಸ್ ಹೇಳ್ತಾರೆ, ನಾವೆಲ್ಲ ಇನ್ವೆಸ್ಟ್ ಮಾಡೋದು ಹೇಗಂತ ಕಲಿಯೋಣ, ಹೇ ಆ ಹೊಸ ಕೋರ್ಸ್ ಬಗ್ಗೆ ಕೇಳಿದ್ಯಾ, ಈ ವೀಕೆಂಡಲ್ಲಿ ಸ್ಟಾರ್ಟಪ್ ಈವೆಂಟ್ ಅಟೆಂಡ್ ಮಾಡೋಣ. 1 ವರ್ಷದ ನಂತರ ಅರುಣ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾನೆ ಮತ್ತು ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ರವಿ ಇನ್ನೂ ಕಂಪ್ಲೇಂಟ್ ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಸೊ ನೀವು ಯಾರ ಜೊತೆ ಇರ್ತೀರೋ ಹಾಗೇ ಆಗ್ತೀರಾ, ಸೊ ಕರೆಕ್ಟಾಗಿ ಚೂಸ್ ಮಾಡಿ. ಮದುವೆ ವೆಚ್ಚ, ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಸಾಲದ ಹೊರೆ. ರವಿ ಮದುವೆ ಆಗ್ತಾ ಇದ್ದಾನೆ, ಅವನಿಗೆ ಎಲ್ಲ ಗ್ರ್ಯಾಂಡ್ ಆಗಿರಬೇಕು. ಡೆಸ್ಟಿನೇಷನ್ ವೆಡ್ಡಿಂಗ್, DJ ನೈಟ್, ಫ್ಯಾನ್ಸಿ ಹೋಟೆಲ್, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಥರ ಫೋಟೋಸ್. ರಿಸಲ್ಟ್ 20 ಲಕ್ಷ ಖರ್ಚು ಮಾಡಿದ್ದಾನೆ. ಇದಕ್ಕೆ ಪರ್ಸ್ನಲ್ ಲೋನ್ ಕೂಡ ತಗೊಂಡಿದ್ದಾನೆ. ಅರುಣ್ ಕೂಡ ಅದೇ ವರ್ಷದಲ್ಲಿ ಮದುವೆ ಆಗ್ತಾನೆ. ಸಿಂಪಲ್ಲಾಗಿ ಜಾಸ್ತಿ ಆಡಂಬರವಿಲ್ಲದ ಮದುವೆ. ಟೋಟಲ್ ಖರ್ಚು ಕೇವಲ 5 ಲಕ್ಷ. 2 ವರ್ಷಗಳ ನಂತರ 2 ದಿನ ನಡೆದ ಮದುವೆಗೆ ರವಿ ಇನ್ನೂ ಕೂಡ EMI ಕಟ್ತಾ ಇದ್ದಾನೆ. ಅರುಣ್ ಹೊಸ ಮನೆ ಖರೀದಿ ಮಾಡೋಕ್ಕೆ ಡೌನ್ ಪೇಮೆಂಟ್ ರೆಡಿ ಮಾಡ್ಕೊಂಡಿದ್ದಾನೆ. ಶ್ರೀಮಂತರು ಹೇಗೆ ಯೋಚಿಸ್ತಾರೆ ಅಂದರೆ, ಮುಂದಿನ 10 ವರ್ಷಗಳಲ್ಲಿ ನಾನು ಹೇಗಿರಬೇಕು ಅದಕ್ಕಾಗಿ ಪ್ಲ್ಯಾನ್ ಮಾಡ್ತೀನಿ. ಬಡವರು ಹೇಗೆ ಯೋಚಿಸ್ತಾರೆ ಅಂದರೆ, ಅಯ್ಯೋ ಇವತ್ತು ನನ್ನ ರಿಲೇಷನ್ಸ್ ಏನಂತಾರೋ ಅದಕ್ಕಾಗಿ ನಾನು ಪ್ಲ್ಯಾನ್ ಮಾಡ್ತೀನಿ. ಹನಿಮೂನ್, ಶೋ ಆಫ್ ವರ್ಸಸ್ ಸ್ಮಾರ್ಟ್ ಸ್ಟಾರ್ಟ್. ರವಿ ಹನಿಮೂನ್ಗೆ ಮಾಲ್ಡೀವ್ಸ್ಗೆ ಹೋಗ್ತಾನೆ. 5 ಸ್ಟಾರ್ ರೆಸಾರ್ಟ್, ಪ್ರೈವೇಟ್ ವಿಲ್ಲಾ ವಿತ್ ಪೂಲ್, ಸ್ಪಾ ಸೆಷನ್ಸ್, ಕ್ಯಾಂಡಲ್ ಲೈಟ್ ಡಿನ್ನರ್ಸ್, ಡ್ರೋನ್ ಶೂಟ್, ಎಕ್ಸೆಟ್ರಾ ಎಕ್ಸೆಟ್ರಾ.
ಟೋಟಲ್ ಕಾಸ್ಟ್ 3.5 ಲ್ಯಾಕ್ಸ್. ಎಲ್ಲ ಕ್ರೆಡಿಟ್ ಕಾರ್ಡಲ್ಲೇ ಸ್ವೈಪ್ ಮಾಡಿದ್ದು. ಟ್ರಿಪ್ನ ನಂತರ 20,000 ಮಂತ್ಲಿ EMI ಇಂದ ಮ್ಯಾರೇಜ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಪೋಸ್ಟ್ ವೆಡ್ಡಿಂಗ್ ಫೈನಾನ್ಷಿಯಲ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಫ್ಯೂಚರ್ ಗೋಲ್ಗೋಸ್ಕರ ಸೇವಿಂಗ್ಸ್ ಮಾಡೋದ್ರಲ್ಲಿ ಡಿಲೇ ಆಗುತ್ತೆ. ಇನ್ನೊಂದು ಕಡೆ ಅರುಣ್ ಹನಿಮೂನ್ಗೆ ಕೂರ್ಗ್ ಹೋಗ್ತಾನೆ. ಒಂದು ಬ್ಯೂಟಿಫುಲ್ ಕಾಟೇಜ್, ಲೋಕಲ್ ಸೈಟ್ ಸೀಯಿಂಗ್, ಕಾಫಿ ಪ್ಲಾಂಟೇಶನ್ ಟೂರ್ ಮತ್ತು ಗಂಡ ಹೆಂಡತಿ ಸೇರಿ ತಮ್ಮದೇ ಆದ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಪ್ಲ್ಯಾನ್ ಮಾಡ್ತಾರೆ. ಟೋಟಲ್ ಕಾಸ್ಟ್ 65,000, ಕಂಪ್ಲೀಟಾಗಿ ಅವರ ಬಜೆಟ್ನಲ್ಲಿ. ಟ್ರಿಪ್ಪಿಂದ ಅವರು ಒಂದು ಪೀಸ್ ಆಫ್ ಮೈಂಡಿಂದ ಬರ್ತಾರೆ. ಮ್ಯೂಚುವಲ್ ಫಂಡ್ SIP ಕೂಡ ಸ್ಟಾರ್ಟ್ ಮಾಡ್ತಾರೆ. ಬಡವರ ಮೈಂಡ್ಸೆಟ್, ಬೇರೆಯವರಿಗೆ ಇಂಪ್ರೆಸ್ ಮಾಡಬೇಕು, ಅದಕ್ಕಾಗಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಶ್ರೀಮಂತರ ಮೈಂಡ್ಸೆಟ್, ಎಂಜಾಯ್ ಮಾಡೋಣ, ಬಟ್ ನಮ್ಮ ಫ್ಯೂಚರ್ ಕೂಡ ಒಟ್ಟಿಗೆ ನಿರ್ಮಿಸೋಣ. ಕೊನೆಯದಾಗಿ ಈ ಸ್ಟೋರಿಯಲ್ಲಿ ನೀವ್ಯಾರು, ರವಿ ಇಲ್ಲ ಅರುಣ್? ಶ್ರೀಮಂತನಾಗಬೇಕಾದ್ರೆ ಫಸ್ಟು ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು, ಆಮೇಲೆ ಹಣ ತಾನಾಗಿಯೇ ಹರಿದು ಬರುತ್ತೆ. ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.